Hello everyone, welcome back to Sinchart ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಡ್ರಾಯಿಂಗ್ಗೆ ಬೇಕಾಗಿರೋ ಬೇಸಿಕ್ ಎಕ್ಸಸೈಸ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪೆನ್ಸಿಲ್ ಬಗ್ಗೆ ತಿಳ್ಕೊಳ್ಳೋಣ. ಪೆನ್ಸಿಲ್ ಅಂದರೆ ನಾರ್ಮಲ್ ಆಗಿ ತುಂಬ ರೀತಿ ಪೆನ್ಸಿಲ್ ಸಿಗುತ್ತೆ, ಬಟ್ ನಾನಿಲ್ಲಿ ಮೇಯ್ನಾಗಿ ಒಂದು 6 ಟೈಪ್ಸ್ ಆಫ್ ಪೆನ್ಸಿಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನಿಲ್ಲಿ 6 ಪೆನ್ಸಿಲ್ಸ್ನ ತೊಗೊಂಡಿದ್ದೀನಿ. ಇಷ್ಟು ಪೆನ್ಸಿಲ್ಸ್ ನೋಡಲಿಕ್ಕೆ ಒಂದೇ ರೀತಿ ಕಾಣಿಸ್ಬೋದು, ಬಟ್ ಇದೆಲ್ಲ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಸೊ ನಾನಿಲ್ಲಿ ಫಸ್ಟ್ ಹೆಚ್ ಪಿ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಹೆಚ್ ಪಿ ಪೆನ್ಸಿಲ್ನ ಸ್ಕೆಚಿಂಗ್ ಹಾಗೆ ಬೇಸಿಕ್ ಔಟ್ಲೈನ್ಸ್ಗೆ ಯೂಸ್ ಮಾಡ್ತೀವಿ. ಇದೇನು ತುಂಬ ಡಾರ್ಕ್ ಇರಲ್ಲ, ಸ್ವಲ್ಪ ಲೈಟಾಗಿರುತ್ತೆ. ನೀವಿಲ್ಲಿ ಶೇಡಿಂಗ್ ನೋಡ್ಬೋದು, ಸ್ವಲ್ಪ ಲೈಟಾಗಿ ಇದೆ. ಹಾಗೆ ಹೆಚ್ ಪಿ ಪೆನ್ಸಿಲ್ನ ನಿಮಗೆ ಇರೇಸ್ ಮಾಡಲಿಕ್ಕೂ ಕೂಡ ಈಸಿ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 2B ಪೆನ್ಸಿಲ್ನ ತೊಗೊಂಡಿದ್ದೀನಿ. ಈ 2B ಪೆನ್ಸಿಲ್ ಹೆಚ್ ಪಿ ಪೆನ್ಸಿಲ್ಗಿಂತ ಸ್ವಲ್ಪ ಡಾರ್ಕ್ ಇರುತ್ತೆ, ಲೈಟ್ ಶೇಡಿಂಗ್ ಮತ್ತು ಸ್ಮೂತ್ ಆಗಿರುತ್ತೆ. ಇದು ಕೂಡ ಸ್ಕೆಚಿಂಗ್ಗೆ ಯೂಸ್ ಮಾಡ್ಬೋದು. ಪೋರ್ಟ್ರೇಟ್ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ ಇದ್ದರೆ 2B ಪೆನ್ಸಿಲ್ ಒಳ್ಳೆಯದು. ನೀವಿಲ್ಲಿ ನೋಡ್ಬೋದು ಶೇಡಿಂಗಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆ, ಹೆಚ್ ಪಿಗಿಂತ 2B ಡಾರ್ಕ್ ಇದೆ. ಸೊ ನೆಕ್ಸ್ಟ್ ನಾನಿಲ್ಲಿ 4B ಪೆನ್ಸಿಲ್ನ ತೊಗೊಂಡಿದ್ದೀನಿ. ಈ ಪೆನ್ಸಿಲ್ ಇನ್ನೂ ಡಾರ್ಕ್ ಆಗಿರುತ್ತೆ, ಶೇಡಿಂಗ್ ಮೀಡಿಯಮ್ ಶೇಡಿಂಗೆಲ್ಲ ಯೂಸ್ ಮಾಡ್ಬೋದು. ಈ ಪೆನ್ಸಿಲ್ ಹೆಚ್ ಪಿ ಹಾಗೆ 2Bಗಿಂತ ಸ್ವಲ್ಪ ಒಂದು ಸ್ಟೆಪ್ ಡಾರ್ಕ್ ಇರುತ್ತೆ. ನೀವಿಲ್ಲಿ ಡಿಫ್ರೆನ್ಸ್ ನೋಡ್ಬೋದು, ಇದು 2Bಗಿಂತ 4B ಸ್ವಲ್ಪ ಡಾರ್ಕ್ ಇದೆ. ನೆಕ್ಸ್ಟ್ ನಾನಿಲ್ಲಿ 6B ಪೆನ್ಸಿಲ್ನ ತೊಗೊಂಡಿದ್ದೀನಿ. ಇದು ರಿಯಲಿಸ್ಟಿಕ್ ಪೋರ್ಟ್ರೇಟ್ ಮಾಡುವಾಗ ಎಲ್ಲ ಯೂಸ್ ಆಗುತ್ತೆ. ಹಾಗೆ ಡಾರ್ಕ್ ಶ್ಯಾಡೋಸ್ ಮತ್ತು ಫೇಶಿಯಲ್ ಫೀಚರ್ಸ್ಗೆ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಕೂಡ ಡಿಫ್ರೆನ್ಸ್ ನೋಡ್ಬೋದು, ಒಂದು ಸ್ಟೆಪ್ ಜಾಸ್ತಿ ಡಾರ್ಕ್ ಇದೆ. ನೆಕ್ಸ್ಟ್ ನಾನಿಲ್ಲಿ 8B ಪೆನ್ಸಿಲ್ನ ತೊಗೊಂಡಿದ್ದೀನಿ. 8B ಪೆನ್ಸಿಲ್ನ ನಾವು ಡೀಪ್ ಶೇಡಿಂಗ್ಗೆ ಯೂಸ್ ಮಾಡ್ಬೋದು. ಹಾಗೆ 8Bನ ಹೇರ್ ಡ್ರಾ ಮಾಡಲಿಕ್ಕೆ ಕೂಡ ಚೆನ್ನಾಗಾಗುತ್ತೆ. ಡಿಫ್ರೆನ್ಸ್ ನೀವೇ ನೋಡ್ತಾ ಇರ್ಬೋದು, ಇದು 6Bಗಿಂತ ಸ್ವಲ್ಪ ಒಂದು ಸ್ಟೆಪ್ ಡಾರ್ಕ್ ಇದೆ. ಸೊ ಲಾಸ್ಟಲ್ಲಿ ನಾನು 10B ಪೆನ್ಸಿಲ್ನ ತೊಗೊಂಡಿದ್ದೀನಿ. ನಾನು ಹೇಳ್ತಾ ಇರೋ ಪೆನ್ಸಿಲ್ಸಲ್ಲಿ ಡಾರ್ಕೆಸ್ಟ್ ಪೆನ್ಸಿಲ್ ಇದೆ. ಡಾರ್ಕೆಸ್ಟ್ ಬ್ಲ್ಯಾಕ್ ಏರಿಯಾಸ್ ಫೈನಲ್ ಡೀಟೇಲ್ಸ್ಗೆಲ್ಲ ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಡಾರ್ಕ್ ಇದೆ ಅಂತ. ಇಲ್ಲಿ ಕೂಡ ನೀವು ಹಾಗೆ ಡಿಫ್ರೆನ್ಸ್ ನೋಡ್ಬೋದು, 8Bಗಿಂತ 10B ಸ್ವಲ್ಪ ಡಾರ್ಕ್ ಇದೆ. ಸೊ ನೀವು ನೋಡ್ಬೋದು ಎಷ್ಟೆಷ್ಟು ಡಿಫ್ರೆನ್ಸ್ ಇದೆ ಅಂತ. ಹಾಗೆ ಒಂದು ಡ್ರಾಯಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕಾಸ್ಟ್ಲಿ ಮೆಟೀರಿಯಲ್ಸ್ ಬೇಕು ಅಂತ ಇಲ್ಲ, ನಿಮ್ಮ ಪ್ರಾಕ್ಟೀಸ್ ಡ್ರಾಯಿಂಗ್ ಇಂಪ್ರೂವ್ ಮಾಡಲಿಕ್ಕೆ ಮೇಯ್ನ್ ರೀಸನ್ ಆಗಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ, ಒಳ್ಳೆ ರಿಸಲ್ಟ್ ನೀವೇ ನೋಡ್ತೀರಾ. ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಡ್ರಾಯಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಅಂಟಿಲ್ ದೆನ್ ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಕ್ರಿಯೇಟಿಂಗ್. ಬಾಯ್ ಬಾಯ್.